ಯಾವತ್ತೂ ಈ ರೀತಿ ಆಗಿಲ್ವಲ್ಲ. ಇವತ್ತ್ಯಾಕೆ ಒಂಥರ ಮನಸ್ಸಲ್ಲಿ ಹಿಂಸೆ ಆಗ್ತಿದೆ. ಇವ್ರು ಬೇರೆ ಮಾತಿಗೆ ಸಿಗ್ತಾ ಇಲ್ಲ. ಹಲೋ, ನಮಸ್ಕಾರ. ನಾನು ಆಶ್ರಮದಿಂದ ಪೂರ್ಣಚಂದ್ರ ಶಾಸ್ತ್ರಿ ಮಾತಾಡ್ತೇನೆ. ಅಮೃತನ ಕರ್ಕೊಂಡು ತಕ್ಷಣ ನೀವು ಆಶ್ರಮಕ್ಕೆ ಬಂದ್ರಿ. ಶಾಸ್ತ್ರಿಗಳೇ, ನಾನು ಅರ್ಜುನ್ ಅವರಲ್ಲಿ ಅವ್ರಿಗೇನಾಗಿದೆ? ಹಲೋ, ಒಂದು ನಿಮಿಷ, ಫೋನ್ ಅಮೃತ ಕೊಡು. ಈಗ ತಾನೇ ಅಮೃತ ಮತ್ತು ಅತ್ತೆಮ್ಮ ಇಬ್ಬರು ಆಶ್ರಮದ ಕಡೆ ಹೊರಟ್ರು ಕಣ್ರಿ. ಅರ್ಜುನ್ ಮೆದುಳು ಈಗಾಗಲೇ ನಿಷ್ಕ್ರಿಯವಾಗೋಗಿದೆ. ಯಾವುದೇ ಥರದ ಚಿಕಿತ್ಸೆಗೂ ಅವನು ಸ್ಪಂದಿಸುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಅರ್ಜುನ್ ನನ್ನ ಕಂದ ಎತ್ತಿ ಆಡಿಸಿದ ಅಜ್ಜಿ ಕಣ್ಮುಂದೆನೆ ಈ ರೀತಿ ಅಸಹಾಯಕವಾಗಿ ಮಲಗಿದೆಯಲ್ಲ. ಶಾಸ್ತ್ರಿಗಳೇ, ಯಾವುದಾದ್ರೂ ಮಾರ್ಗ ಸಿಗ್ತಾ? ತಾಳೆಗರಿ ಪ್ರಕಾರ ಅರ್ಜುನ್ ಈಗಿರುವ ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ಅದು ಸಂಜೀವನಿ ಮೂಲಿಕೆಯಿಂದ ಮಾತ್ರ ಸಾಧ್ಯ. ಅರ್ಜುನ್ ನನ್ನ ಕಂದ ಎತ್ತಿ ಆಡಿಸಿದ ಅಜ್ಜಿ ಕಣ್ಮುಂದೆನೆ ಈ ರೀತಿ ಅಸಹಾಯಕವಾಗಿ ಮಲಗಿದೆಯಲ್ಲ. ಎಲ್ಲ ಗೊತ್ತಿದ್ರು ಏನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ. ಎಂಥ ಶತ್ರುಗಳಿಗೂ ಬೇಡ, ಎಂಥ ಶತ್ರುಗಳಿಗೂ ಬೇಡ. ಅರ್ಜುನ್, ಅರ್ಜುನ್, ಈ ಅಜ್ಜಿ ಕಣ್ಮುಂದೆನೆ ಸಾವಿನ ಮನೆ ಅಂತ ಒಂದೊಂದೇ ಹೆಜ್ಜೆ ಇಡ್ತಾ ಇದೆಯಲ್ಲ ಕಂದ. ಅದೇ ಹೆಜ್ಜೆ ಏನು ಮಾಡಕ್ಕಾಗ್ತಿಲ್ವಲ್ಲೋ, ಏನು ಮಾಡಕ್ಕಾಗ್ತಿಲ್ಲ. ನನ್ನ ಕ್ಷಮಿಸ್ಬಿಡು ಕಂದ, ನನ್ನ ಕ್ಷಮಿಸ್ಬಿಡು. ಹೆದರುಬೇಡಿ ಅಜ್ಜಿ, ಅರ್ಜುನ್ ಅವ್ರಿಗೆ ಏನೂ ಆಗಲ್ಲ. ಅದು ಯಾವ ಸಾವು ಅವ್ರ ಹತ್ರ ಬರೋದಕ್ಕೆ ಧೈರ್ಯ ಮಾಡುತ್ತೋ ನಾನು ನೋಡ್ತೀನಿ. ಸಂಜೀವಿನಿ ಮೂಲಿಕೆನ ನಾನು ಹೋಗಿ ತರ್ತೀನಿ ಅಜ್ಜಿ. ಅಮೃತ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸಂಜೀವಿನಿ ಮೂಲಿಕೆನ ಮನುಷ್ಯರಿಂದ ತರಕ್ಕಾಗೋದಿಲ್ಲ ಅನ್ನೋ ಸತ್ಯ ನಿನಗೆ ಗೊತ್ತಿದ್ರು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲೇ. ಇಲ್ಲ ಇಲ್ಲ ಕಡೆ, ಅದು ಸಾಧ್ಯ ಇಲ್ಲ. ಹೋಗ್ಬೇಡ್ವೆ, ಪ್ರಾಣ ಕಳ್ಕೊತೀಯ. ಅರ್ಜುನ್ ಅವರೇ ಹೋದ್ಮೇಲೆ ಈ ಪ್ರಾಣ ಇದ್ದು ಏನು ಉಪಯೋಗ ಅಜ್ಜಿ? ಓಂ ನಮಃ ಶಿವಾಯ. ಅಯ್ಯೋ ಅಮೃತ, ಅಯ್ಯೋ ದೇವ್ರೆ, ಅಮೃತ, 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 ಏನ್ ಮಾಡ್ತಿದ್ಯಾ? ಬಾಯ್ಲಿ ಅಮೃತ, ನನ್ನ ಮಾತು ಕೇಳು. ನಾಗೇಂದ್ರಹಾರಾಯ ತ್ರಿಲೋಚನಾಯ ಹಸ್ತಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಮಂದಾಕಿನಿ ಸಲಿಲ ಚಂದನ ಛಟಾಯ ನಂದೀಶ್ವರ ಪ್ರಭಾತನಾಥ ಮಹೇಶ್ವರಾಯ ಮಂದಾರ ಮುಖ್ಯ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಹಿತಾಯ ನಮಃ ಶಿವಾಯ.
ಅಮೃತ, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣೆ. ನೀನು ತಾಳ್ಮೆ ಕಳ್ಕೋಬೇಡ. ನೋಡು, ನಿನ್ನೆಲ್ಲ ಪ್ರಶ್ನೆಗೂ ಆ ಭಗವಂತ ಉತ್ತರ ಕೊಟ್ಟೇ ಕೊಡ್ತಾನೆ. ಆ ನಂಬಿಕೆ ನನಗಿದೆ. ಹೌದು, ಭಕ್ತ ವತ್ಸಲ ಕಣೆ. ಅಮೃತ, ನಾನು ನಿನಗೆ ಕೊಟ್ಟ ಮಾತಿನಂತೆ ಅರ್ಜುನನ ಉಳಿಸ್ಕೊಡೋದಕ್ಕೆ ನಾನು ಎಲ್ಲ ಪ್ರಯತ್ನಗಳನ್ನ ನಿಸ್ವಾರ್ಥವಾಗಿ ಮಾಡ್ತೀನಿ. ನಂಬಿಕೆ ಕಳ್ಕೋಬೇಡಮ್ಮ. ಭರವಸೆಗಿಂತ ದಿವ್ಯ ಔಷಧಿ ಮತ್ತೊಂದಿಲ್ಲ. ನಮ್ಮೆಲ್ಲರ ನಂಬಿಕೆಯೇ ಅವನ ಪಾಲಿಗೆ ಸಂಜೀವನಿ ಆಗಬಹುದು. ಇದು ತುಂಬ ಮುಖ್ಯ ಅಜ್ಜಿ. ನಾನು ಬರೋವರೆಗೂ ಅವ್ರನ್ನ ಕಾಯ್ಕೋತೀನಿ ಅಂತ ನನಗೆ ಮಾತು ಕೊಡಿ. ಅರ್ಜುನ್ ಅವರೇ, ಹೋಗಿ ಬರ್ತೀನಿ. ಅರ್ಜುನ್ ಅವರೇ, ನನಗೋಸ್ಕರ ಕಾಯ್ತೀರಾ ಅಲ್ವಾ? ಅಯ್ಯೋ ನಮ್ಮರ ಏನಾಯ್ತು? ಚಪ್ಪಲಿ ಕಿತ್ತೋಯ್ತು ರಾಮವ್ರೆ. ಅದಕ್ಕೆ ಚಪ್ಪಲಿ ಕಿತ್ತೋಗದೆ ಬರೀ ಕಾಯಲ್ಲಿ ನಡ್ಸ್ಕೊ ಬರ್ತದಿಯಲ್ಲ. ಮುಳುಗಿ ಚುಚ್ಚಿದ್ರೆ ಏನ್ ಮಾಡೋದು? ಅಣ್ಣ ದೊಡ್ಡ ಹೊಟ್ಟೆ ಹೇಳಿದ್ದು ಅದಕ್ಕೆ ನಾ ಎತ್ಕೊಂಡೋಗು ಅಂತ. ಸುಮ್ಕೆ ಇರಲ್ಲ. ಅಲ್ಲ, ಅವರೆಲ್ಲ ಹೇಳೋವರೆಗೂ ಕಾಯ್ಬೇಕಿತ್ತ? ಹಂಗಲ್ಲ, ನಾನೇ ಎತ್ಕೊಬಿಟ್ರೆ ಆಮೇಲೆ ಕಾಡ್ಕೊಬಿಡ್ತೇವೆ ಬಡಿದವು. ಅದಕ್ಕೆ ನಿಮ್ಮ ಮಗಳು ಯಾವ ಗಂಡು ಮಕ್ಳಿಗೂ ಕಮ್ಮಿ ಇಲ್ಲ. ನೀವು ಅವಳಿಗೆ ಹಾಕಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವಳು ಹೇಳ್ದಂಗೆಲ್ಲ ಕುಣಿದ್ರೆ ನಾಳೆ ದಿವಸ ಏನಾಗುತ್ತೆ ಅಂತ ಗೊತ್ತಲ್ಲ. ಅವಳು ಸಾಧಿಸ್ಬೇಕಾಗಿರೋದು ಬೇಕಾದಷ್ಟಿದೆ. ಅವಳಿಗೆ ಅವಕಾಶ ಅನ್ನೋದನ್ನ ನೀವ್ ಮಾಡ್ಕೊಡ್ಬೇಕಲ್ವಾ? ನೀನು ಕಬಡ್ಡಿ ಆಡ್ತಿದ್ದಲ್ಲಮ್ಮ, ಯಾಕೆ ನಿಲ್ಲಿಸ್ಬಿಟ್ಟೆ? ಹೆಂಗಾರ ಮಾಡಿ ಗಿರಿಜವ್ವನ್ನ ಕರ್ಕೊಂಡು ಬರ್ರಿ. ಮದ್ವೆ ನಿಲ್ಲಕ್ಕೂ ಅದಕ್ಕೆ ನಂಗೆ ಅವು ಏನು ಮಾಡೋಕ್ಕೂ ಸಿದ್ಧ. ನೀನು ಬೆಳಿಗ್ಗೆ ಮೆಸೇಜ್ ಮಾಡೋದು ನೋಡಿ ನಾನು ವಾಡೆಗೆ ಯಾವುದೋ ಗೋಡೆ ಕೆಳಗೆ ಬಿತ್ತು ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಏನೂ ಆಗೇ ಇಲ್ಲ. ವಾಡೆಗೆ ಏನೂ ಆಗಿಲ್ಲ ಗೌರಿಬಾಯಿ. ಆದ್ರೆ ವಾಡೆದ ಒಳಗೆ ಒಬ್ಬಾಕಿ ಮುದುಕಿ ಬಂದಾಳ. ಸಿದ್ಧಾಂತ್, ನನಗೇನಾದ್ರೂ ಮುಂಚೆನೆ ಈ ಮನೆ ಹಿಂಗೆ ಅಂತ ಗೊತ್ತಿದ್ದಿದ್ರೆ ಈ ಮನೆಗೆ ಸೊಸೆಯಾಗೆ ಬರ್ತಾ ಇರ್ಲಿಲ್ಲ. ಎಲ್ಲ ಸಮಯ ಒಂದೇ ತರ ಇರಲ್ಲ. ಕಷ್ಟ ಬಂದಾಗ ನಾವು ಕೂಡ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ನಿಜ, ಆದ್ರೆ ನಮಗ್ ನಾವು ಕೆಟ್ಟದ್ ಮಾಡ್ಕೊಂಡು ಬೇರೆಯವ್ರಿಗೆ ಒಳ್ಳೇದ್ ಮಾಡೋದು ಸರಿ ಇಲ್ಲ. ಸಿದ್ಧಾಂತಣ್ಣ, ಈಗಲೇ ಈ ಕೆಲಸಗಳನ್ನೆಲ್ಲ ನಿಲ್ಸ್ಬಿಡ್ತೀನಿ. ಮತ್ತಿನ್ ಯಾವತ್ತೂ ಈ ಕೆಲಸಗಳನ್ನ ಈ ಮನೇಲಿ ಮಾಡಕ್ಕಿಲ್ಲ. ರಶ್ಮಿ, ಎಲ್ಲ ತಗೊಂಡಿದ್ದೀನಿ, ಕಾಯಿನೇ ಬಿಟ್ಟಿದ್ಯಲ್ಲೇ. ತಗೋ ಬೇಗ ತಗೊಳ್ಳಿ. ಒಂದು ನಿಮಿಷ. ಸಣ್ಣದಾಗಿ ಮೂಳೆ ಮುರಿದಿದೆ ಅನ್ಸತ್ತೆ.